ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅಯಾನಿಕ್ ಈಕ್ವಿಲಿಬ್ರಿಯಾ ಆ ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತಂದರೆ ಎಲ್ಲ ವಿಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿದು ಸೆಕೆಂಡ್ ಸೆಮ್ ಪೇಪರ್ 2ನಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆ್ಯಂಡ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಹೌ ದೇ ಆರ್ ರಿಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್. ನಿಮ್ಗೆ ಆಲ್ರೆಡಿ ನಾನು ಹಳೆಯ ಎಪಿಸೋಡ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 4 ಥರ ನಮ್ಮ ಹತ್ರ ಅದನ್ನು ಮುಂದೆ ಹೇಳ್ತೀನಿ. ಸಾಲ್ಟ್ ಹೈಡ್ರಾಲಿಸಿಸ್ ಅಂದರೆ ಏನು, ಹೈಡ್ರಾಲಿಸಿಸ್ ಆಫ್ ಎ ಸಾಲ್ಟ್ ಅಂದರೆ ಏನು, ದ ರಿಯಾಕ್ಷನ್ಸ್ ಆಫ್ ಅನಯಾನ್ಸ್ ಆ್ಯಂಡ್ ಕೆಟಯಾನ್ಸ್ ಆಫ್ ಎ ಸಾಲ್ಟ್ ವಿತ್ ವಾಟರ್ ಗಿವಿಂಗ್ ಅಸಿಡಿಕ್ ಆರ್ ಆಲ್ಕಲೈನ್ ಸೊಲ್ಯೂಷನ್. ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಸಾಲ್ಟ್ನ ತಗೊಳ್ತೀವಿ. ಸಾಲ್ಟ್ಸ್ ಆಲ್ವೇಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಕೆಟಯಾನ್ ಆ್ಯಂಡ್ ಅನಯಾನ್. ವೆನ್ ಯು ಡಿಸಾಲ್ವ್ ದಟ್ ಇನ್ ವಾಟರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೊಲ್ಯೂಷನ್. ದಟ್ ಸೊಲ್ಯೂಷನ್ ಮೇ ಬಿ ಅಸಿಡಿಕ್, ನ್ಯೂಟ್ರಲ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಆಫ್ ಎ ಸಾಲ್ಟ್ ಅಂತ ಕರಿತೀವಿ, ಅಥವಾ ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಆವಾಗ ಇಫ್ ದೆರ್ ಇಸ್ ಎ ವೀಕ್ ಎಲೆಕ್ಟ್ರೋಲೈಟ್, ಇಫ್ ದೆರ್ ಇಸ್ ಎ ವೀಕ್ ಆ್ಯಸಿಡ್ ಆರ್ ಎ ವೀಕ್ ಬೇಸ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಷನ್ ಆಫ್ ಎ ಸಾಲ್ಟ್, so there will be a equilibria of that particular reaction. So there, whatever the constant you are going to get, that constant we are going to call it as the hydrolysis constant. Hydrolysis constant is a equilibrium constant of a hydrolysis reaction. What is hydrolysis reaction? I am going to take a salt, I am going to dissolve that in water, and I am going to get the ions in water. ಸೊ ಅದಕ್ಕೆ ನಾನು ಏನಂತ ಕರಿತೀನಿ, ಹೈಡ್ರಾಲಿಸಿಸ್ ಅಂತ ಕರಿತೀನಿ. ಡ್ಯೂರಿಂಗ್ ದಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ಬರುತ್ತಲ್ಲ ಅದಕ್ಕೆ ನಾನು ಹೈಡ್ರಾಲಿಸಿಸ್ ಅಂತ ಹೇಳ್ತೀನಿ. ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಸಾಲ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್, ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಸೊಲ್ಯೂಷನ್, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಇಂಟು 4 different types of salt. If both acids and bases are strong, then you are going to get a salt, and that salt we are going to call it as a salt of a strong acid and a strong base. Usually their pH will be is equal to 7. It will be neutral. Why it is neutral I have already explained in the previous episodes. You can look into that. Again I am going to take a strong acid and a weak base. I am going to combine both of them, and whatever the salt I am going to get, that is highly acidic in nature. It is going to have a pH less than 7, and that salt I am going to call it as a salt of a strong acid and a weak base. Similarly, weak acid and a strong base, when you add, you are going to get a salt. That salt is highly basic in nature. When you dissolve that in water, they are going to have the pH more than 7, and they are the salt of a weak acid and a strong base. Similarly, when you consider a weak acid and a weak base, they are also going to give a salt, and that salt, it may be neutral, basic or acidic depending upon the extent of your acid and a base. They undergo ionization. So like this, depending upon the nature of the solution, depending upon the nature of the hydrolysis of a salt solution, we are going to classify them into 4 different types of salt. So you are going to calculate the hydrolysis constant of these salt. Already in the previous video I have explained the hydrolysis constant of a weak acid and a weak base. ಎರಡು ವೀಕ್ ಇದ್ದಾಗ ಏನಾಗುತ್ತೆ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಏನಾಗುತ್ತೆ, ಹೌ ಇಟ್ ಈಸ್ ರಿಲೇಟೆಡ್ ಟು ಡಿಗ್ರಿ ಆಫ್ ಅಯೋನೈಸೇಷನ್, ಡಿಗ್ರಿ ಆಫ್ ಡಿಸೋಸಿಯೇಷನ್, ಅದನ್ನು ನಾನು ಆಲ್ರೆಡಿ ಅದರಲ್ಲಿ ಹೇಳಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ನ ತಗೊಳ್ತಾ ಇದ್ದೀನಿ. ದ ಪ್ರಿನ್ಸಿಪಲ್ ರಿಮೈನ್ಸ್ ದಿ ಸೇಮ್. ಸಾಲ್ಟ್ ಹೆಂಗ್ ಫಾರ್ಮೇಷನ್ ಆಗಿದೆ, ಸಾಲ್ಟ್ನ ವಾಟರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀನಿ, ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಬರೀತಾ ಇದ್ದೀನಿ. ಅವಾಗ ಏನಾಯಿತು ನಿಮಗೆ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟೇಕನ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಹೇಗೆ ಫಾರ್ಮೇಷನ್ ಆಗಿದೆ, ಬೈ ದಿ ಕಾಂಬಿನೇಷನ್ ಆಫ್ NH4 ಪ್ಲಸ್ Cl ಮೈನಸ್. ಸಾಲ್ಟ್ ಅದು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದಾಗ ಏನಾಯಿತು ನಿಮಗೆ, ಇಟ್ ಗೋಯಿಂಗ್ ಟು ಡಿಸಾಲ್ವ್ ಆ್ಯಂಡ್ ಇಟ್ ಗೋಯಿಂಗ್ ಟು ಗಿವ್ ಎ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ HCl. ಸೊ ಇದನ್ನು ಈಕ್ವಿಲಿಬ್ರಿಯಾ ಬರೆಯೋಕ್ಕೆ ಹೋದರೆ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ, ಸಾಲ್ಟು, ಅದೇನಾಗುತ್ತೆ ಇಮಿಡಿಯೇಟ್ಲಿ ವಾಟರ್ ಹಾಕಿದ ತಕ್ಷಣ ಅದು ಡಿಸೋಸಿಯೇಟ್ ಆಗುತ್ತೆ. ಎಷ್ಟು ಡಿಸೋಸಿಯೇಟ್ ಆಗುತ್ತೆ, ಅದೇ ಥರ NaOH ತೊಗೊಂಡೆ, NaOH ಇಸ್ ಎ
weak base and HCl is a strong acid. You know that only the strong acids, they undergo complete ionization. A strong electrolyte, they undergo complete ionization. Ammonium hydroxide is a weak electrolyte, weak base, complete ionization ಆಗಲ್ಲ, ಪಾರ್ಷಲಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಳ್ತೀನಿ, NaOH ನ ಹಾಗೆ ಇಟ್ಕೊಳ್ತೀನಿ. ಓನ್ಲಿ ದ ಸ್ಟ್ರಾಂಗ್ ಇರುವಂಥದ್ದು ಎಲೆಕ್ಟ್ರೋಲೈಟ್ಸ್ ಮಾತ್ರ ನಾನು ಅಯಾನಿಕ್ ಫಾರ್ಮಲ್ಲಿ ತಗೊಳ್ತೀನಿ. ಸೊ ಎರಡು ಕಡೆಯಿಂದನೂ ಕ್ಯಾನ್ಸಲ್ ಮಾಡಿದ್ರೆ CL ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳ್ಕೊಳ್ಳೋ ಅಂಥದ್ದು ಏನು ಅಂತಂದರೆ NH4 ಪ್ಲಸ್ ವಾಟರ್, ಹಿಯರ್ ಅಮೋನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ವಾಟರ್ ಬರುತ್ತೆ. Now for this I am going to apply the law of mass action and I try to write the equilibrium constant. Equilibrium constant ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಟೇಕಿಂಗ್ ಇನ್ ಟು ದಿ ಕನ್ಸಿಡರೇಷನ್ ಆಫ್ ದಿ ಆಕ್ಟಿವ್ ಮೋಲಾರ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್ನ ತೊಗೊಳ್ತೀವಿ. ಸೊ ಇಲ್ಲಿ ನನಗೆ ಪ್ರಾಡಕ್ಟ್ ಏನಿತ್ತು, ಅಮೋನಿಯಂ ಹೈಡ್ರಾಕ್ಸೈಡು ಮತ್ತು H+. ಯೂಶಲಿ ನಾವೇನು ಮಾಡ್ತೀವಿ, ಮೋಲಾರ್ ಕಾನ್ಸಂಟ್ರೇಷನ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರಿತೀವಿ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಇಲ್ಲಿ ಏನು ಮಾಡಿಕೊಂಡೆ, NH4 ಪ್ಲಸ್ ವಾಟರ್ ಅಂತ ಹಾಕೊಂಡೆ. ದಿಸ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ದಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ವಾಟರ್ ಹ್ಯಾವ್ ಟೇಕನ್ ಲಾರ್ಜ್ ಇನ್ ಎಕ್ಸಸ್ ಅಂಡ್ ವಾಟ್ ಎವರ್ ದ ಪ್ರಪೋರ್ಷನ್ ದಟ್ ಗೋಯಿಂಗ್ ಟು ಲೀವ್ ಆಫ್ಟರ್ ರಿಮೂವಿಂಗ್ ವಾಟರ್ ಬರುತ್ತಲ್ಲ, ಅದಕ್ಕೆ ನಾನು ಏನಂತ ಹೇಳ್ತೀನಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ, KH ಅಂತ ಹೇಳ್ತೀನಿ. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಅಂದರೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ವಾಟರ್. ಆಮೇಲೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಥವಾ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಥವಾ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎ ಹೈಡ್ರಾಲಿಸಿಸ್ ರಿಯಾಕ್ಷನ್ ಅಂತ ತಗೊಂಡ್ರೆ ಅದನ್ನು KH ಅಂತ ಹೇಳ್ತೀನಿ. ಅಲ್ಲಿ ವಾಟರ್ ನಾನು ತಗೊಳ್ಳಲ್ಲ, ವಾಟರ್ ಇನ್ ಎಕ್ಸಸ್ ಇರುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಹಾಗಾಗಿ ನಾನು ಏನು ಮಾಡ್ತೀನಿ, KH ನನಗೆ ಬರುತ್ತೆ. KH ಅಲ್ಲಿ ಏನಾಯಿತು, ನಿಮಗೆ ಏನು ಬೇಸ್ ಇದೆಯಲ್ಲ, ಬೇಸು ಪ್ಲಸ್ H+ ಡಿವೈಡೆಡ್ ಬೈ B+. ಬೇಸ್ನ ಈಗ HB ಅಂತ ತೊಗೊಂಡಿದ್ರೆ ಆ ಥರ ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಅದನ್ನು ಈಕ್ವೇಷನ್ 1 ಅಂತ ಕರ್ಕೊಳ್ತೀನಿ. ಇದ್ರ ಜೊತೆಗೆ ಬರೀ ಇಷ್ಟೇ ಇರೋದಿಲ್ಲ, ಆ ಸೊಲ್ಯೂಷನ್ ಒಳಗಡೆ ಅದರ್ ಈಕ್ವಿಲಿಬ್ರಿಯಮ್ಸು ಇರ್ತವೆ. ಯಾವ ಥರ ಅದರ್ ಈಕ್ವಿಲಿಬ್ರಿಯಮ್ಸು, ಸ್ಟ್ರಾಂಗ್ ಆ್ಯಸಿಡ್ ಏನಿದೆಯಲ್ಲ ಅದು H+ ಮತ್ತು Cl- ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಥರ ಅಮೋನಿಯಂ ಹೈಡ್ರಾಕ್ಸೈಡ್ ಇವನ್ ದೋ ಇಟ್ಸ್ ಎ ವೀಕ್ ಬೇಸ್, ವೀಕ್ ಎಲೆಕ್ಟ್ರೋಲೈಟ್, ಎಷ್ಟೋ ಟು ಸಮ್ ಎಕ್ಸ್ಟೆಂಟ್ ಇಟ್ ಅಂಡರ್ಗೋ ಅಯನೈಸೇಷನ್. ಪೂರ್ತಿ ಕಂಪ್ಲೀಟ್ಲಿ ಆಗಿರಲ್ಲ, ಟು ಸಮ್ ಎಕ್ಸ್ಟೆಂಟ್ ಅದು ಆಗಿರುತ್ತೆ. ಸೊ ಹಾಗಾಗಿ ಏನಾಯ್ತದ್ದು, ನಾವು NH4 ಪ್ಲಸ್ OH- ತೊಗೊಳ್ತೀವಿ. ಆ ಥರ ವಾಟರ್ನ ತೊಗೊಂಡ್ರೆ H+ ಮತ್ತು OH- ಆಗುತ್ತೆ. ಸೊ ನಾನು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್ ತೊಗೊಳ್ತೀನಿ, Ka ಅಂತ ಹೇಳ್ತೀನಿ. ಹೈಡ್ರಾಲಿಸಿಸ್ ಈಗ ಏನು ಆ್ಯಸಿಡ್ ಏನಿರುತ್ತಲ್ಲ, ಆ್ಯಸಿಡ್ ರಿಯಾಕ್ಷನ್ ಡಿಸೋಸಿಯೇಷನ್ ಆಫ್ ಎನ್ ಆ್ಯಸಿಡ್ಗೆ ಬರಿತೀನಲ್ಲ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು, ಅದಕ್ಕೆ ನಾನು ಏನಂತ ಕರಿತೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್ ಅಂತ ಕರಿತೀನಿ. Kb ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎ ಬೇಸ್. ದ ಬೇಸ್ ವೆನ್ ಇಟ್ ಅಂಡರ್ಗೋಸ್ ಡಿಸೋಸಿಯೇಷನ್, ವೆನ್ ಇಟ್ ಅಂಡರ್ಗೋಸ್ ಅಯನೈಸೇಷನ್, ಡಿಸೋಸಿಯೇಷನ್ ಅಂದರೂ ಒಂದೇ, ಅಯನೈಸೇಷನ್ ಅಂದರೂ ಒಂದೇ. ವೆನ್ ಇಟ್ ಕ್ಲೀವ್ ಇಟ್ ಸೆಲ್ಫ್ ಇನ್ ಟು ಅಯಾನ್ಸ್, ಯು ಆರ್ ಗೋಯಿಂಗ್ ಟು ಗೆಟ್ ಎ Kb. ಆ Kbನ ನಾನು ಬರ್ಕೊಂಡಿದ್ದೀನಿ, ಅದನ್ನು ಈಕ್ವೇಷನ್ 3 ಅಂತ ಹೇಳ್ತೀನಿ. ಆ ಥರ KW ಇಸ್ ಈಕ್ವಲ್ ಟು ವಾಟರ್ದು ಏನಿದೆಯಲ್ಲ ಅದನ್ನು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಎ ವಾಟರ್. ಎಲ್ಲ ಸೇಮ್, ಎಲ್ಲದಕ್ಕೂ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟೇ. ಆದರೆ KH ಅಂದರೆ ಬೇರೆ, KA ಅಂದರೆ ಬೇರೆ, KB ಅಂದರೆ ಬೇರೆ, KW ಅಂದರೆ ಬೇರೆ. KA ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ಆ್ಯಸಿಡ್, KB ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ಬೇಸ್, KW ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವಾಟರ್. ನೌ ಟು ಡಿವೈಡ್ ಈಕ್ವೇಷನ್ 4 ಬೈ ಈಕ್ವೇಷನ್ 3. ಇದನ್ನೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ನೋಡ್ತಾ ಇದ್ರೆ ಗೊತ್ತಾಗಲ್ಲ. ನೀವು ಒಂದು ಪೇಪರ್ ತೊಗೋಬೇಕು, ಅಲ್ಲಿ ಸ್ಕ್ರಿಬಲ್ ಮಾಡಬೇಕು ಹೇಗಾಗತ್ತೆ ಅಂತ. KW ಡಿವೈಡೆಡ್ ಬೈ KB ತೊಗೊಂಡಿದ್ದೀನಿ. ಯಾಕೆ KB ತೊಗೊಂಡಿದ್ದೀನಿ ಅಂದರೆ, ಯೂಶಲಿ ಈಕ್ವಿಲಿಬ್ರಿಯಮ್ ಏನು ನಾವು ಕನ್ಸಿಡರ್ ಮಾಡ್ತೀವಲ್ಲ ಅದು ನಾವು ವೀಕ್ ಎಲೆಕ್ಟ್ರೋಲೈಟ್ಗೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಒಂದು ಸ್ಟ್ರಾಂಗ್ ಆ್ಯಸಿಡ್ ಇದೆ, ಇನ್ನೊಂದು ವೀಕ್ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಸ್ಟ್ರಾಂಗ್ ಇರೋದು 100% ಡಿಸೋಸಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ವೀಕ್ ಎಲೆಕ್ಟ್ರೋಲೈಟ್ ಮಾತ್ರ ನಾನು ಅಯಾನಿಕ್ ಈಕ್ವಿಲಿಬ್ರಿಯದಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾಗಿ KW ಡಿವೈಡೆಡ್ ಬೈ KB ಮಾಡ್ತೀನಿ. ಆವಾಗ ಏನು ಬರುತ್ತೆ ನನಗೆ ಆನ್ಸರ್ ಅಂದರೆ H+ OH-, ದಟ್ ಇಸ್ ಅ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್. ಬೇಸ್ಡ್ ಏನಾಗಿದೆ, ಅಮೋನಿಯಂ ಹೈಡ್ರಾಕ್ಸೈಡು OH- ಡಿವೈಡೆಡ್ ಬೈ ಅಮೋನಿಯಂ ಹೈಡ್ರಾಕ್ಸೈಡ್ ಬಂದಿದೆ. ಸೊ KW ಬೈ KB ಮಾಡಿದಾಗ ನನಗೇನಾಗುತ್ತೆ ಅಂದರೆ H+ NH4 ಪ್ಲಸ್ OH NH4 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ KH ಆಲ್ರೆಡಿ ನಾವಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಅದಕ್ಕೆ ಬಂತು. ಅಂದ್ರೇನು, KW ಡಿವೈಡೆಡ್ ಬೈ KB ಈಸ್ ಈಕ್ವಲ್ ಟು KH, ವೇರ್ ಇಸ್ KW ಇಸ್ ದ equilibrium constant of water, Kb is the equilibrium constant of a base, KH is the equilibrium constant of the hydrolysis. Therefore, KH in the case of a strong acid, weak base,
ಇದ್ದಾಗ ಏನಾಗುತ್ತೆ ಅಂದರೆ ಕೆ ಎಚ್ ಇಸ್ ಇಕ್ವಲ್ ಟು ಕೆ ಡಬ್ಲ್ಯೂ ಬೈ ಕೆ ಬಿ ಆಗುತ್ತೆ. ಸೊ ಇದು ನಿಮ್ಮದು ಸಾಲ್ಟ್ ಯಾವ ಥರ ಇದೆ, ವೆದರ್ ಇಟ್ ಅಂಡರ್ಗೋಸ್ ಕಂಪ್ಲೀಟ್ ಐನೈಸೇಷನ್, ವೆದರ್ ಇಟ್ ಅಂಡರ್ಗೋಸ್ ಪಾರ್ಷಿಯಲ್ ಹೈಡ್ರಾಲಿಸಿಸ್ ಅಥವಾ ಐನೈಸೇಷನ್, ಡಿಸೋಸಿಯೇಷನ್, ಆ ಬೇಸಿಸ್ ಮೇಲೆ ನಮಗೆ ಕೆ ಹೆಚ್ಚು ಬೇರೆ ಬೇರೆ ಸಾಲ್ಟ್ಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನಾವು ಐ ಟೋಲ್ಡ್ ಯು ದೀಸ್ ಆರ್ ದಿ ಪಾರ್ಷಿಯಲಿ ದೇ ಅಂಡರ್ಗೋ ಹೈಡ್ರಾಲಿಸಿಸ್. ಟು ವಾಟ್ ಎಕ್ಸ್ಟೆಂಟ್ ದೇ ಅಂಡರ್ಗೋ ಕಂಪ್ಲೀಟ್ ಐನೈಸೇಷನ್, ಕಂಪ್ಲೀಟ್ ಡಿಸೋಸಿಯೇಷನ್ ಅಂದರೆ 100%. ಪಾರ್ಷಿಯಲಿ ಅಂದರೆ ಎಷ್ಟು, 60%, 80%, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತೀವಿ. ಫ್ರಾಕ್ಷನ್ ಆಫ್ ದಿ ಟೋಟಲ್ ಸಾಲ್ಟ್ ವಿಚ್ ಇಸ್ ಹೈಡ್ರಲೈಸ್ಡ್ ಅಟ್ ಈಕ್ವಿಲಿಬ್ರಿಯಮ್, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಈಕ್ವಿಲಿಬ್ರಿಯಮಲ್ಲಿ ಎಷ್ಟು ಸಾಲ್ಟು ಅಯಾನಿಕ್ ಫಾರ್ಮಲ್ಲಿದೆ, ಎಷ್ಟು ಸಾಲ್ಟು ಮಾಲಿಕ್ಯುಲರ್ ಫಾರ್ಮಲ್ಲಿದೆ, ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತೀವಿ. ಸೊ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಸಿ ಮೋಲ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಎಕ್ಸ್ ಇಸ್ ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಇಟ್ಕೊಳ್ಳೋಣ, ಆಲ್ಫಾ ಇಸ್ ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಇಟ್ಕೊಳ್ಳೋಣ. ಆವಾಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನಾಗುತ್ತೆ, ಈಕ್ವೇಷನ್ನ ಬರ್ಕೊಂಡಿದ್ದೀನಿ. ಸೊ ನನಗೆ ಅಮೋನಿಯಂ NH4 ಪ್ಲಸ್ ವಾಟರ್ ಇದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಪ್ಲಸ್ H+, ಎರಡು ಕಡೆಗೂ CL ಇದೆ, ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಇನಿಷಿಯಲಿ ಬಿಫೋರ್ ಅಂಡರ್ಗೋಯಿಂಗ್ ಎ ಡಿಸೋಸಿಯೇಷನ್ 100% ನನಗೇನಾಗಿರುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ 0 ಇರುತ್ತೆ. ಹಾಗಾಗಿ ಅದನ್ನೇನು ಮಾಡ್ತೀನಿ, ನಾನು ಆಲ್ಫಾ ಅಂತ ತಗೊಳ್ತೀನಿ. ರಿಯಾಕ್ಟೆಂಟ್ ಎಷ್ಟಿರುತ್ತೆ, ಇಂದು ಇನಿಷಿಯಲಿ ರಿಯಾಕ್ಟೆಂಟ್ ಫಾರ್ಮೇಷನೇ ಆಗಿಲ್ಲ, ಜಸ್ಟ್ ಈಗ ಇನ್ನು ಅವಾಗ್ತಾನೆ ವಾಟರ್ ಹಾಕ್ತಾ ಇದ್ದೀನಿ, ಹಾಗಾಗಿ ನನಗೆ ರಿಯಾಕ್ಟೆಂಟು ಕಾನ್ಸಂಟ್ರೇಷನ್ನು 0 ಇರುತ್ತೆ. ಬಟ್ ಅಟ್ ಈಕ್ವಿಲಿಬ್ರಿಯಮ್ ತಗೊಳ್ಳೋಣ, ಟೋಟಲ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಸಿ ಇದೆ, ಆದರೆ ಎಷ್ಟು ಪೋರ್ಷನ್ ಆಗಿದೆ, ಎಷ್ಟರಲ್ಲ 100, ಈಗ 100 ಇದ್ದರೆ 100ಅಲ್ಲಿ 40% ಆಗಿದೆ ಅಂದರೆ 100 - 40 ಅಂತ ಮಾಡ್ತೀರಾ. ಹಂಗೆ ಅದ್ರ ಬದಲು ಏನು ಮಾಡ್ತಾ ಇದ್ದೀವಿ, ನಾವು ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನು ತೊಗೊಳ್ತಾ ಇದ್ದೀವಿ, ಆಲ್ಫಾ ತೊಗೊಳ್ತಾ ಇದ್ದೀವಿ, ಹಾಗಾಗಿ 1 - ಆಲ್ಫಾ ಆಗುತ್ತೆ. ಅದೇ ಥರ ನೀವು ಪ್ರಾಡಕ್ಟ್ನ ತೊಗೊಂಡ್ರೆ ಏನಾಗುತ್ತೆ, ಸಿ ಆಲ್ಫಾ ಇರುತ್ತೆ. ಕಾನ್ಸಂಟ್ರೇಷನ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ ಎರಡು ಆ ಕಡೆಗೆ. ಸೊ ಅದಕ್ಕೆ ನಾವು KH ಫಾರ್ಮುಲಾ ತೊಗೊಂಡು ಅದನ್ನು ಅಪ್ಲೈ ಮಾಡೋಕ್ಕೆ ಹೋದರೆ, KH ಅಂದರೆ ಏನಾಗುತ್ತೆ, H+ ಅಮೋನಿಯಂ ಹೈಡ್ರಾಕ್ಸೈಡ್ ಡಿವೈಡೆಡ್ ಬೈ NH4+ ಇದೆ. H+ಗೆ ಏನಿದೆ, ಸಿ ಆಲ್ಫಾ ಇದೆ. ಅಮೋನಿಯಂ ಹೈಡ್ರಾಕ್ಸೈಡ್ಗೆ ಎಷ್ಟಿದೆ, ಸಿ ಆಲ್ಫಾ ಇದೆ, ಡಿವೈಡೆಡ್ ಬೈ NH4+ಗೆ ಎಷ್ಟಿದೆ, ಸಿ ಇಂಟು 1 - ಆಲ್ಫಾ, ಜಸ್ಟ್ ಸಬ್ಸ್ಟಿಟ್ಯೂಷನ್. ಅವಾಗ ಏನಾಯ್ತು, ಇದು ಸಿ ಆಲ್ಫಾ ಸ್ಕ್ವೇರ್ 1 - ಆಲ್ಫಾ ಸ್ಕ್ವೇರ್ ಬಂತು. ಯು ನೋ ದಟ್ ಕಂಪೇರ್ ಟು 1, ಆಲ್ಫಾ ಇಸ್ ವೆರಿ ಸ್ಮಾಲ್, ವೆರಿ meager. That's why I'm not going to consider that. C alpha square divided by 1 ಆಗುತ್ತೆ. Or KH is equal to C alpha squared ಆಯಿತು. Or alpha is nothing but your degree of hydrolysis. Degree of hydrolysis alpha is equal to root of KH by C, where KH is the hydrolysis constant of a reaction, where C is the concentration of the salt. Similarly, alpha is equal to KH by C ಇರೋದನ್ನ KHಗೆ ಏನು ಗೊತ್ತಿದೆ ನನಗೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. KH is equal to KW divided by KB into C ಆಗುತ್ತೆ. Therefore, weaker the base, greater is the degree of hydrolysis. This is the way you are going to consider the degree of dissociation of a weak base, strong acid. Thank you. All the best.